ಮುಂದೆ ತುಲಾರಾಶಿ. ತುಲಾರಾಶಿಗೆ 9ನೇ ಮನೆಯಲ್ಲಿ ಇದ್ದ ಗುರು 10ನೇ ಮನೆಗೆ ಬಂದಿರತಕ್ಕಂತಹ ತಿಂಗಳು ರಾಶಿಯಲ್ಲಿ ಒಂದು ಸ್ವಲ್ಪ ದಿನ ಶುಕ್ರನು ವ್ಯಯದಲ್ಲಿ ಇರ್ತಾನೆ, ನೀಚದಲ್ಲಿ. ರಾಶಿಯಲ್ಲೇ ನೀಚದಲ್ಲಿ ರವಿ ಇರ್ತಾನೆ ಸ್ವಲ್ಪ ದಿನ, 15-16ನೇ ತಾರೀಕುವರೆಗೂ. ಆಮೇಲೆ ಶುಕ್ರನು ಸ್ವಕ್ಷೇತ್ರಕ್ಕೆ ಬಂದು ರವಿಯು ಮುಂದಿನ ವೃಶ್ಚಿಕ ಮಾಸಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲಿವರೆಗೂ ಸ್ವಲ್ಪ ಒತ್ತಡ, ಆಯಾಸ, ಕಾರ್ಯನಿಧಾನ, ವಿಳಂಬ ಅಥವಾ ಅಸಮಾಧಾನ, ಯಾಕೆ ಹೀಗೆ ಆಗ್ತಾ ಇದೆ ಅಂತಂತ ಗೊತ್ತಿಲ್ಲದೆ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಫ್ರಸ್ಟ್ರೇಟ್ ಆಗೋದು, ಈ ರೀತಿಯ ದೋಷಗಳಿಗೆ ಕಾರಣವಾಗ್ತದೆ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ತುಲಾರಾಶಿಯವರಿಗೆ ಅರ್ಧ ತಿಂಗಳು ಕಳೆದ ನಂತರ ನಿಮ್ಮ ಒಂದು ಒತ್ತಡ ಕಡಿಮೆ ಆಗ್ತದೆ, ಧನಾದಾಯ ವೃದ್ಧಿ ಆಗ್ತದೆ. ಕೇಂದ್ರದಲ್ಲಿ ಗುರುವಿನ ಸಂಚಾರವಿದೆ, ಶನಿಯ ದೋಷವಿಲ್ಲ, ಶುಕ್ರನ ಯೋಗವೂ ಬರ್ತದೆ. ದ್ವಿತೀಯದಲ್ಲಿ ಕುಜನು ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಯೋಗವೂ ಇದೆ. ಸೊ ಒಳ್ಳೆಯದಾಗತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು ಈ ತಿಂಗಳು. ತುಲಾರಾಶಿಯವರು ಶಿವನಾಮ ಸ್ಮರಣೆ, ಪಂಚಾಕ್ಷರ ಮಂತ್ರಗಳ ಜಪ, ಹರೇ ಕೃಷ್ಣ ಮಹಾಮಂತ್ರದ ಜಪ ಮತ್ತು ಈಶ್ವರ ದೇವರ ಒಂದು ದರ್ಶನ, ಅಭಿಷೇಕ ಸೇವೆ, ನಿಮ್ಮ ಕೈಲಿ ಏನಾಗ್ತದೋ ಅದನ್ನು ಶ್ರದ್ಧೆಯಿಂದ ಸೋಮವಾರದಂದು, ಶುಕ್ರವಾರದಂದು ಮಾಡಿಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತದೆ. ಗ್ರಹಾರಿಷ್ಟಗಳು ಪರಿಹಾರ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.